ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನು ನಮ್ಮ ಗದ್ದೆಗೆ ಬಂದಿದ್ದೇನೆ. ಸೊ ಇಲ್ಲಿ ಕಾಣ್ತಾ ಇದ್ದಲ್ಲ, ನೋಡ್ರಿ ನಮ್ಮ ಹೊಲ. ಇಲ್ಲಿ ನಾವು ನೆಟ್ಟಿ ಹಚ್ಚಿದ್ದೇವೆ ಅಂತ ಅಂದ್ರೆ ಭತ್ತ ಬೆಳೆದಿದ್ದೇವೆ. ಇವಾಗೇನು ಮನೆ ಕಡೆ ನೋಡಿದಾರಲ್ಲ, ಅದು ಮಿಕ್ಸ್ ಮಾಡ್ತಾ ಇದ್ವಿ. ಸೊ ಅದು ಗೊಬ್ಬರ ಇದಕ್ಕೆ ಹಾಕ್ಲಿಕ್ಕೆ ನಾವು ಯಾವ ಥರ ಪ್ರೋಟೀನ್ ಕ್ರಿಯೇಟಿನ್ ತಿಂತೇವಲ್ಲ, ಡೈಲಿ ತಿಂತೇವೆ ನಾವು. ಬಟ್ ಇದಕ್ಕೆ ತಿಂಗಳಲ್ಲಿ ಇಲ್ಲ 2 ತಿಂಗ್ಳಿಗೆ ಒಂದು ಸಲ ಗೊಬ್ಬರ ಹಾಕ್ತಾರೆ. ಸೊ ಅದನ್ನೆಲ್ಲ ಹೆಂಗೆ ಹಾಕ್ತಾರೆ ಅಂತೇಳಿ ಇವತ್ತು ತೋರಿಸ್ತೇನೆ ನಾನು. ಇವತ್ತು ಏನಂತಂದ್ರೆ, ನಾನು ನಮ್ಮ ಗದ್ದೆಗೆ ಬಂದು ಕಾಲು ಇಟ್ಟಿಲ್ಲ, ಬರತ್ತೇನೆ ಅಷ್ಟೇ. ಅಲ್ಲೇ ಪಲ್ಟಿ ಹೊಡೆದೇನೆ ನಾನು. ಇಲ್ಲಿ ನೋಡ್ರಿ, ಇವಾಗ ಕೈ ತೊಕ್ಕೊಂದೇನೆ ನಾನು. ಡ್ರೆಸ್ ನೋಡ್ರಿ, ಇಲ್ಲಿ ಹಿಂದ್ಗಡೆ ಕಾಣ್ತೈತೆ ನಮ್ಮ ತಾಯಿ ನೋಡಿ ನಗಾತಿದ್ರು, ನಿಂದು ನಂಗೆ ಗೋಲ್ಡ್ ನೋಡೋಕೆ ಆಗೋಲ್ದು ಅಂತೇಳಿ. ಯಾಕಂತಂದ್ರೆ ಇಲ್ಲೆಲ್ಲ ಬರೋ ಮುಂಚೆ ಕೇರ್ಫುಲ್ಲಾಗಿ ಬರೋಕಾಗ್ತದೆ. ತುಂಬ ಜರಿತಾ ಇರುತ್ತೆ. ಇಲ್ಲೇನು ಕೆಳಗೆ ಕಾಣ್ತದೆ ಇದ್ರ ಮೇಲೆ ನಡ್ಕೊತ ಹೋಗ್ಬೇಕು. ಇದ್ರ ಮೇಲೆ ನಡ್ಕೊತ ಹೋಗೋ ಮುಂಚೆ ಕಾಲೆಲ್ಲ ಜರಿತಾ ಇರ್ತಾವೆ. ಆ ಸರ್ರಿ ಬಿದ್ದೆ ಇವಾಗ. ಅದು ನೀವು ವಿಡಿಯೋ ಮಾಡ್ಕೊಂಡು ಬರ್ಬೇಕಾಯ್ತು. ಮಸ್ತಾಗಿ ನಗ್ತಿದ್ದೀರಿ ನೀವು. ಸೊ ಅದ್ರ ಜೊತೆನೇ ಇವತ್ತು ನಮ್ಮ ಗದ್ದಿಗೆ ಕಳೆ ತೆಗಿಯಾಕೆ ಬರತ್ತಾರ. ಸೊ ಅವ್ರನ್ನೂ ತೋರಿಸ್ತೇನೆ. ಕಳೆ ಅಂತ ಅಂದ್ರೆ ಏನಂತ ಅಂದ್ರೆ, ಇವಾಗೇನು ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ನಾ ಬದಿ ಮೇಲೆ ನಿಂತೇನೆ. ಸೊ ಅಲ್ಲೆಲ್ಲ ಹುಲ್ಲು ಐತಲ್ಲ, ಆ ಹುಲ್ಲೆಲ್ಲ ಇಲ್ಲಿ ಗದ್ದೆಲೆಲ್ಲ ಇರುತ್ತೆ. ಸೊ ಆ ಹುಲ್ಲಾದಾಗ ಭತ್ತ ಚೆನ್ನಾಗಿ ಬರೋಲ್ಲ. ಸೊ ಅದ್ರ ಸಲುವಾಗಿ ಕಳೆ ತೆಗಿಸ್ತೇವೆ. ಕಳೆ ತೆಗಿಸಿದ್ರೆ ಭತ್ತ ಚೆನ್ನಾಗಿ ಬರುತ್ತೆ. ಅವ್ರು ಯಾವ ಥರ ತೆಗಿತಾರ ಅಂತೇಳಿ ಎಲ್ಲ ತೋರಿಸ್ತೇನೆ. ಇದನ್ನು ನೋಡ್ರಿ, ಗೊಬ್ಬರ ನೋಡ್ರಿ, ನಮ್ಮ ಅಪ್ಪರ ಗೊಬ್ಬರ ಹಾಕ್ತಾ ಇದ್ದಾರೆ. ಇದೇ ಥರ ಇಡೀ ಗದ್ದೆಗೆ ಹಾಕ್ತಾ ಹೋಗ್ಬೇಕು. ಈ ಕಾಣೋದೆಲ್ಲ ನಮ್ದಲ್ಲ, ಅಲ್ಲಿ ನಮ್ಮ ಅಣ್ಣ ಬರ್ತಿದ್ದಾನಲ್ಲ, ಅಲ್ಲಿವರೆಗೂ ಇರುತ್ತೆ ನಮ್ಮದು. ನಾನು ನಿಂತಲ್ಲಿಂದ ಸೊ ಹಿಂಗೆ ಬರುತ್ತೆ. ಅಲ್ಲಿ ನಮ್ಮ ತಾಯಿಯಲ್ಲಿ ಕಳೆ ತೆಗಿಯತ್ತಾರ, ಅಲ್ಲಿವರೆಗೂ ಹಿಂಗೆ ಬರುತ್ತೆ. ಮತ್ತು ಕಾಣೋದೆಲ್ಲ ನಮ್ದಲ್ಲ. ಇವತ್ತು ಸ್ವಲ್ಪ ಜಿಮ್ಮಿಗೆ ಬರ್ಲಿಕ್ಕೆ ಲೇಟ್ ಆದ. ಸ್ವಲ್ಪ ಗದ್ದೆಯಲ್ಲಿ ತುಂಬ ಕೆಲಸ ಐತಿ ಇವತ್ತು ಗೊಬ್ಬರ ಹಾಕಕ್ಕೆ. ಗದ್ದೆಯಲ್ಲಿ ಇಷ್ಟು ಬಿಸಿಲಿತ್ತು ಅಂತಂದ್ರೆ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅಷ್ಟು ಬಿಸಿಲು. ಅರಿ ಬಾಬ್ರಿ, ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೆಂಗೆ ಕೆಲಸ ಮಾಡ್ತಾರಂತ ಗೊತ್ತಾಗಲ್ಲ ನನಗೆ. ಅಷ್ಟಂದ್ರೆ ಅಷ್ಟು ಬಿಸಿಲೈತಿ. ನಾ ಏನು ಕೆಲಸ ಮಾಡಿಲ್ಲ ಅಲ್ಲಿ. ಮತ್ತು ಗೊಬ್ಬರ ಹಾಕ್ತಾಯಿದ್ರಲ್ಲ ನಮ್ಮ ಅಪ್ಪರು, ಗೊಬ್ಬರ ತೊಗೊಂಡು ಕೊಡೋದು ಇಷ್ಟ ಮಾಡ್ತಿದ್ದೆ ನಮ್ಮ ಅಪ್ಪರಿಗೆ. ಯಾವಾಗ ಓಡಿ ಬರ್ತೇನೆ ಅಂತ ಅನಿಸಿತ್ತು ಮನೆಗೆ, ಅಷ್ಟು ಬಿಸಿಲಿತ್ತಲ್ಲಿ. ಇವತ್ತು ಆ್ಯಕ್ಚುಲಿ ಲೆಗ್ಸ್ ಟ್ರೈನ್ ಮಾಡ್ತಿದ್ದೀವಿ. ಬಟ್ ನಾವು ಇವತ್ತು ಜಾಸ್ತಿ ಹ್ಯಾಮ್ಸ್ಟ್ರಿಂಗ್ಗೆ ಫೋಕಸ್ ಮಾಡ್ತೇವೆ. ಲೆಗ್ ಸೆಷನಲ್ಲಿ ಇವಾಗ ಅಂತಂದ್ರೆ ಲೆಗ್ ಡೇ ಮಾಡಿದಾಗ ನಾನು ಒಂದಿನ ಕ್ವಾಡ್ಸೆಪ್ಟಿಗೆ ತುಂಬ ಫೋಕಸ್ ಮಾಡ್ತೇನೆ, ಒಂದಿನ ಹ್ಯಾಮ್ಸ್ಟ್ರಿಂಗಿಗೆ ಫೋಕಸ್ ಮಾಡ್ತೇನೆ. ಸೊ ಇವಾಗ ನಾನು ಏನು ಲಾಸ್ಟ್ ಸ್ಟೆಪ್ ಏನು ಲಿಫ್ಟ್ ಮಾಡಿದ್ನಲ್ಲ, ಸೊ ಅದು ಒಂದು 100 kg ಇತ್ತು. ಬಟ್ ಲಾಸ್ಟ್ ಟೈಮ್ ನಂಗೆ 100 kg ಮಾಡಲಿಕ್ಕೆ ಜಸ್ಟ್ ಒಂದು 4 ರೆಪಿಟೇಷನ್ ಏನೋ ಮಾಡಿದ್ದೆ. 2 ರೆಪಿಟೇಷನ್ ಕರೆಕ್ಟ್ ಮಾಡಿದ್ದೆ. ಬಟ್ ಇನ್ನೊಂದು 2 ರೆಪಿಟೇಷನ್ ತುಂಬ ಡಿಫಿಕಲ್ಟ್ ಆಗಿತ್ತು. ಆದರೆ ಇವತ್ತು ತುಂಬ ಈಸಿ ಅನ್ನಿಸ್ತು. ಯಾಕಂತಂದ್ರೆ ಇವಾಗ ಕ್ವಾಡ್ಸೆಪ್ಟ್ನಾಗ ಏನು ಟ್ರೈನ್ ಮಾಡ್ತೇವಲ್ಲ, ಸೊ ಅವಾಗ ಟ್ರೈನ್ ಮಾಡಿ ಮತ್ತೆ ಹ್ಯಾಮ್ಸ್ಟ್ರಿಂಗ್ ಟ್ರೈನ್ ಮಾಡ್ಲಿಕ್ಕೆ ಹೋಗ್ತೇವಲ್ಲ, ಅಷ್ಟೊಂದು ನಮ್ಗೆ ಹೆವಿ ಹೋಗ್ಲಿಕ್ಕೆ ಆಗೋಲ್ಲ. ಯಾಕಂತಂದ್ರೆ ಇವಾಗ ಕ್ವಾಡ್ಸೆಪ್ಟ್ ಮಾಡೋ ಮುಂಚೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಎನರ್ಜಿ ಪೂರ್ತಿ ಮುಗಿಸಿರ್ತೇವೆ ನಾವು. ಮತ್ತು ನನಗೆ ಅನಿಸಿದ ಮಟ್ಟಿಗೆ ನಾವು ಅಷ್ಟೊಂದು ಹ್ಯಾಮ್ಸ್ಟ್ರಿಂಗಿಗೆ ಫೋಕಸ್ ಮಾಡಿ ಟ್ರೈನ್ ಮಾಡೋಕ್ಕಾಗಲ್ಲ. ಪೂರ್ತಿ 100% ನಮಗೆ ಪುಷ್ ಮಾಡ್ಲಿಕ್ಕೆ ಆಗೋಲ್ಲ ಹ್ಯಾಮ್ಸ್ಟ್ರಿಂಗ್ ಟ್ರೈನ್ ಮಾಡೋ ಮುಂಚೆ. ಸೊ ಅದ್ರ ಸಲುವಾಗಿ ನಾನು ಇವಾಗ ಒಂದಿನ ಲೆಗ್ನ ಟ್ರೈನ್ ಮಾಡೋ ಮುಂಚೆ ಕ್ವಾಡ್ಸೆಪ್ಟ್ನ ಟ್ರೈನ್ ಮಾಡ್ತೀನಿ, ಇನ್ನೊಂದು ದಿನ ಹ್ಯಾಮ್ಸ್ಟ್ರಿಂಗ್ನ ಟ್ರೈನ್ ಮಾಡ್ತೇನೆ. ಬಟ್ ಇವತ್ತು ಬಂದು ನಾನು ಕ್ವಾಡ್ಸೆಪ್ಟ್ ಟ್ರೈನ್ ಮಾಡ್ತೀನಿ, ಬಟ್ 2 ಎಕ್ಸಸೈಸ್ ಮಾಡ್ತೇನೆ. ಒಂದು ಸ್ಕ್ವಾಟ್ ಮಾಡ್ತೀನಿ, ಇನ್ನೊಂದು ಲೆಗ್ ಎಕ್ಸ್ಟೆನ್ಷನ್, ಇಷ್ಟ. ಬಟ್ ಇನ್ನೊಂದು ದಿನ ಏನು ಬರುತ್ತಲ್ಲ, ಇನ್ನೊಂದು ದಿನ ಹೇಳ್ತೇನೆ ನಾನು ನಿಮ್ಗೆ ಅವಾಗೇನು ಟ್ರೈನ್ ಮಾಡ್ತೇನೆ ಅಂತೇಳಿ.
Two more. Easy. One more. ಲಾಸ್ಟ್ ಸೆಟ್. 2 ಸೆಟ್ ಮಾಡ್ತಿದ್ದೆ ನಾನು, ಬಟ್ ಹೆಂಗೆ ಅನಿಸ್ತದೆ ಅಂದರೆ 2 ಸೆಟ್ ಮಾಡಿದಾಗ ಏನೋ ಒಂದು ಸ್ವಲ್ಪ ಜೀವ ಐತೆ ಅಲ್ಲಿ ಅನಿಸುತ್ತೆ. ಚೆನ್ನಾಗಿ ಆ ಮಸಲ್ ಪೂರ್ತಿ ಫೇಲ್ಯೂರ್ ಆಗಿಲ್ಲ ಆ ಥರ ಅನಿಸುತ್ತೆ. ಬಟ್ 3rd ಸೆಟ್ ಮಾಡೋ ಮುಂಚೆ ಒಂದು 4 to 5, 6 ರೆಪ್ಯುಟೇಷನ್ ಮಾಡೋಷ್ಟರಲ್ಲಿ ಪೂರ್ತಿ ಫಟಿಗ್ ಅನಿಸುತ್ತೆ. ಯಾವ ಥರ ಅಂತ ಅಂದರೆ ಇವಾಗ ಏನು 1ನೇ ಸೆಟ್ 2ನೇ ಸೆಟ್ ಮಾಡಿದ್ನಲ್ಲ ಆ ಥರ ಫಟಿಗ್ನೇ ಅನ್ಸಲ್ಲ. ಈ 3rd ಸೆಟ್ ಮಾಡೋ ಮುಂಚೆ ನನಗೆ ಸಾಕು ಇಲ್ಲಿಗೆ ಮುಗಿಸು, ಇನ್ನು ನನಗೆ ಆಗಲ್ಲ ಅನಿಸುತ್ತಲ್ಲ, ಆ ಫೀಲ್ ಬರುತ್ತೆ. Come on. One more. ಹೇಳಿದ್ನಲ್ಲ ನಾನು 3rd ಸೆಟ್ ಮಾಡೋ ಮುಂಚೆ ಆಯಿತು ನಂದು ಮುಗೀತು, ಇನ್ಮೇಲೆ ನಂಗೆ ಪುಷ್ ಮಾಡೋಕ್ಕಾಗಲ್ಲ ಆ ಫೀಲ್ ಬರುತ್ತೆ. ಅದ್ರ ಸಲುವಾಗಿ ನಾನು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸರ್ಸೈಸ್ ಮಾಡಲ್ಲ. ಬೆಂಚ್ ಪ್ರೆಸ್, ಸ್ಕ್ವಾಟ್, ಆಲ್ಮೋಸ್ಟ್ ಕಾಂಪೌಂಡ್ ಮೂಮೆಂಟ್ ಇರುತ್ತಲ್ಲ ಫಸ್ಟ್ ಎಕ್ಸಸೈಸ್, ಅದನ್ನ ನಾನು 3 ಸೆಟ್ ಮಾಡ್ತೇನೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಹಿಪ್ಪು ಇನ್ವಾಲ್ವ್ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ ಇನ್ವಾಲ್ವ್ ಆಗುತ್ತೆ. ಸೊ ನಮ್ಮ ಬ್ಯಾಕ್ ಎರೆಕ್ಟರ್ ಮಸಲ್ಸು ಸ್ಟ್ರಾಂಗ್ ಆಗುತ್ತೆ. ಇವತ್ತು ಚೆನ್ನಾಗಿ ಮಾಡಿದೆ ನಾನು. ಇಷ್ಟು ದಿನ ನಾನು ಆಲ್ಮೋಸ್ಟ್ ಸ್ಕ್ವಾಟ್ಸ್ ಮಾಡಿ ಹ್ಯಾಮ್ಸ್ಟ್ರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಸೊ ನನಗೆ ಇವಾಗೇನು ಫೀಲ್ ಅನ್ನಿಸ್ತಾ ಇದೆಯಲ್ಲ, ಇವಾಗೇನು ಟ್ರೈನ್ ಮಾಡಿದೆ ನಾನು ಹ್ಯಾಮ್ಸ್ಟ್ರಿಂಗಿಗೆ, ಆ ಥರ ನಾನು ಯಾವತ್ತೂ ಟ್ರೈನ್ ಮಾಡಿಲ್ಲ. ಅದ್ರ ಸೊಳಗೆ ನಾನು ವರ್ಕೌಟ್ ಶೆಡ್ಯೂಲಲ್ಲಿ ಚೇಂಜ್ ಮಾಡ್ಕೊಂಡೆ. ಹ್ಯಾಮ್ಸ್ಟ್ರಿಂಗಿಗೆ ಸಪ್ರೇಟಾಗಿ ಒಂದಿನ ಫೋಕಸ್ ಮಾಡೋಣ ಅಂಥೇಳಿ ವರ್ಕ್ ಆಗ್ತೈತಿ. ನೋಡೋಣ, ಇದು ನಂದು 2nd ಡೇ ಹ್ಯಾಮ್ಸ್ಟ್ರಿಂಗಿಗೆ ಫೋಕಸ್ ಮಾಡ್ತಾ ಇರೋದು. ಸೊ 1-2-3 ತಿಂಗಳ ಟ್ರೈನ್ ಮಾಡೋಣ, ಹೆಂಗೆ ಅನಿಸುತ್ತೋ ನೋಡೋಣ. ಸೊ ಆವಾಗ ಎಲ್ಲ ಜಿಮ್ಮಲ್ಲಿ ನಮ್ಗೆ ಬೇಕಾದ ಮಿಷನ್ ಸಿಗೋಗಿಲ್ಲ. ಸೊ ಒಂದು ಮಿಷನ್ ಇರುತ್ತೆ, ಒಂದು ಮಿಷನ್ ಇರೋದಿಲ್ಲ. ಅವಾಗ ಏನು ಮಾಡೋಕಂದ್ರೆ ಸ್ವಲ್ಪ ಮೈಂಡ್ನ ಯೂಸ್ ಮಾಡಿ ಸ್ವಲ್ಪ ಜುಗಾಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಸಿಟೆಡ್ ಲೆಗ್ ಕರ್ಲಿಲ್ಲ. ನಾನು ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ತೀನಿ ನಿಮ್ಗೆ. ನಿಮ್ಮ ಜಿಮ್ಮಲ್ಲಿ ಯಾವ್ದಾರು ಸಿಟೆಡ್ ಲೆಗ್ ಕರ್ಲಿದ್ರೆ ಹ್ಯಾಮ್ಸ್ಟ್ರಿಂಗ್ಗೆ ಬೆಸ್ಟ್ ಎಕ್ಸಸೈಸ್, ಅದ್ರ ಮುಂದೆ ಯಾವ ಎಕ್ಸಸೈಸು ಇಲ್ಲ, ಓಕೆನಾ. ಬಟ್ ಇಲ್ಲಿಲ್ಲ, ಅದ್ರ ಬದಲು ಇನ್ನೊಂದು ಎಕ್ಸಸೈಸ್ ಮಾಡ್ತೇನೆ ನಾ ಇಲ್ಲಿ. ಸ್ವಲ್ಪ ಇಲ್ಲಿ ಏನಿದೆ ಸ್ಟೆಪ್ನ ಹಿಡ್ಕೊಂಡು ಅಷ್ಟೊಂದು ಎಫೆಕ್ಟಿವ್ ಏನು ಅನ್ಸೋಂಗಿಲ್ಲ, ಬಟ್ ಏನು ಮಾಡೋಕ್ಕೆ ಬರಲ್ಲ. ಅದೇನೋ ಅಂತಾರೆ ಪಾಲಿಗೆ ಬಂದ ಪಂಚಾಮೃತ ಅಂತಾರಲ್ಲ, ಅದೇ ಥರ ಇವಾಗ. ಸೊ ಇದರಲ್ಲಿ ನಾವು ಟ್ರೈನ್ ಮಾಡ್ಬೇಕಾಗುತ್ತೆ. ಕಮಾನ್.
Come on. Come on. ನಾವೇನು ಸಿಟೆಡ್ ಕರ್ಲ್ ಮಾಡ್ತೀವಲ್ಲ, ಸೊ ಅವಾಗೇನು ಮಸಲ್ ಜಾಸ್ತಿ ಇನ್ಲೋಡ್ ಆಗುತ್ತಲ್ಲ, ಅದೇ ಮಸಾಲೆ ಇಲ್ಲಿ ಜಾಸ್ತಿ ಇನ್ಲೋಡ್ ಆಗೋದೆ. ಯಾಕಂತ ಅಂದ್ರೆ ನಮ್ಮ ಇವಾಗ ಅಪ್ಪರ್ ಬಾಡಿ ಬಂದು ಇವಾಗ ಫ್ಲೆಕ್ಷನ್ ಮೂಮೆಂಟ್ ಐತಿ, ಹಿಪ್ ಫ್ಲೆಕ್ಷನ್ ಅಂತಾರೆ. ಸೊ ಅದ್ರ ಸಲುವಾಗಿ ಬಟ್ ಆಲ್ಮೋಸ್ಟ್ ಇವಾಗ ಆ ಮಷೀನಲ್ಲಿ ಏನು ಟ್ರೈನ್ ಮಾಡ್ತಾವಲ್ಲ ಅದೇ ಫೀಲೇ ಸಿಗುತ್ತೆ. ಬಟ್ ಅಷ್ಟು ನಾವು ಎಫೆಕ್ಟಿವ್ ಆಗಿ ಟ್ರೈನ್ ಮಾಡಲಿಕ್ಕಾಗಲ್ಲ. ಮತ್ತು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನೇನೋ ನೀವು ಮಾಡ್ಬೇಕಂತಂದ್ರೆ ಇಲ್ಲಿ ಕೆಳಗೆ ಒಂದು ಸ್ಟೆಪ್ನ ಹಿಡ್ಕೊರಿ. ಆಮೇಲೆ ನಿಮ್ಮ ನೀ ಲೆವೆಲಿಗೆ ಬರ್ಬೇಕು. ಓಕೆನಾ? ಅದ್ರ ಮೇಲೆ ನಿಂತ್ರೆ ಸ್ವಲ್ಪ ಇಲ್ಲಿ ನಮ್ಮ ಕ್ವಾಡ್ರಸೆಪ್ಸ್ ಐತಲ್ಲ ಅಲ್ಲಿ ಈ ಬೆಂಚ್ ಬರ್ಬೇಕು. ಯಾಕಂತಂದ್ರೆ ಇಲ್ಲಿ ನೀ ಮೇಲೆ ಬಂತಂದ್ರೆ ಇವಾಗ ಬೆಂಡ್ ಮಾಡಿ ಈ ಥರ ಮಾಡ್ತೀವಲ್ಲ, ಸ್ವಲ್ಪ ಅವಾಗ ನೀ ಮೇಲೆ ಪೇನ್ ಆಗುತ್ತೆ. ಸೊ ಅದ್ರ ಸ್ವಲ್ಪ ಹೈಟ್ ಇಟ್ಕೊರಿ. ಇಲ್ಲಿ ನಿಮ್ಮದು ಇದು ಬಂದು ಇದು ಕ್ವಾಡ್ರಸೆಪ್ ಮೇಲೆ ಇರ್ಬೇಕು. ಸೊ ಅವಾಗ ಚೆನ್ನಾಗಿ ಮಾಡ್ಬೋದು. ಬಟ್ ಏನಂತಂದ್ರೆ ಫುಲ್ ರೇಂಜಲ್ಲಿ ಪುಲ್ ಮಾಡೋಕ್ಕಾಗಲ್ಲ, ಅದೋ ಒಂದು ಮತ್ತೇನಿಲ್ಲ. ಬಟ್ ಆಲ್ಮೋಸ್ಟ್ ಮಸಾಲ ಹಿಟ್ ಮಾಡ್ಬೋದು ಚೆನ್ನಾಗಿ. ನಾ ಇದನ್ನ ಲಾಸ್ಟ್ ಒಂದು 3-4 ಮಂತ್ಸಿಂದನೂ ಮಾಡ್ತಾಯಿದ್ದೇನೆ. ನಾ ಹಳೆ ಜಿಮ್ಮಲ್ಲಿ ಇದ್ನಲ್ಲ ಅಲ್ಲಿ, ಸೊ ಅಲ್ಲಿ ಮಿಷನ್ ಇಲ್ಲಾಗಿತ್ತು, ಅವಾಗ ಇದೇ ಎಕ್ಸಸೈಸ್ ಮಾಡ್ತಿದ್ದೆ ನಾನು. ಆಯಿತು, ಹ್ಯಾಮ್ಸ್ಟ್ರಿಂಗ್ ಟ್ರೈ ಮಾಡಿ. ಅದು ಲಾಸ್ಟಿಗೆ ಏನು ಎಕ್ಸಸೈಸ್ ಮಾಡಿದ್ನಲ್ಲ ಡೆಂಬಲ್ ಒಳಗೆ, ಸಿಂಗಲ್ ಲೆಗ್ ಒಳಗೆ ಹ್ಯಾಮ್ಸ್ಟ್ರಿಂಗ್ನ ಟ್ರೈನ್ ಮಾಡಲಿಕ್ಕೆ, ಅರೆ ಬಾಬ್ರೆ ತುಂಬ ಡಿಫಿಕಲ್ಟ್ ಅನ್ನಿಸ್ತು. ತುಂಬ ಸಾಕಾಗುತ್ತೆ ಅದು. ಹಿಂಗಂತಂದ್ರೆ ನಮ್ಮ ರೆಸ್ಪಿರೇಟರಿ ಇಂಡೂರೆನ್ಸ್ ತುಂಬ ಸಾಕಾಗುತ್ತೆ. ಅವು 2 ಎಕ್ಸಸೈಸ್ ನನಗೆ ಅಷ್ಟೊಂದು ಸಾಕಾಗಿಲ್ಲ. ಇದು 2 ಸೆಟ್ ಮಾಡೋದ್ರಲ್ಲಿ ನಂದು ಮುಗಿದೋಗಿತ್ತು. ಆಲ್ಮೋಸ್ಟ್ 3 ಎಕ್ಸಸೈಸ್ ಮಾಡ್ತಿದ್ದೆ ನಾನು ಹ್ಯಾಮ್ಸ್ಟ್ರಿಂಗಿಗೆ, ಮಾಡಾಯ್ತದು. ಇನ್ನೂ 2 ಎಕ್ಸಸೈಸ್ ಬಾಕಿ ಇದ್ದಾವೆ. ಕ್ವಾಡ್ರಸೆಪ್ಪಿಗೆ ಒಂದು ಸ್ಮಿತ್ ಸ್ಕ್ವಾಟ್ ಒಂದು ಮಾಡ್ತೇನೆ, ಮತ್ತು ಲೆಗ್ ಎಕ್ಸ್ಟೆನ್ಷನ್ ಒಂದು ಮಾಡ್ತೇನೆ. ಹ್ಯಾಮ್ಸ್ಟ್ರಿಂಗ್ ಪಂಪ್ ಚೆಕ್ ಮಾಡೋಣ ಇವಾಗ. ಕಮೋ ಕಾಣ್ತಾ ಇದ್ದಾವೆ. ಅಡ್ಡಿಲ್ಲ. ಅಷ್ಟೊಂದು ಹ್ಯಾಮ್ಸ್ಟ್ರಿಂಗ್ ಏನು ಎದ್ದು ಕಾಣೋಂಗಿಲ್ಲ. ಯಾವಾಗ ನಾವು ಕಟಿಂಗ್ ಫೇಸಿಗೆ ಹೋಗ್ತೇವಲ್ಲ, ಪ್ರೆಪ್ ಟೈಮಲ್ಲಿ ಇಷ್ಟ ಅದು ಅಕ್ಯುರೇಟಾಗಿ ಕರೆಕ್ಟಾಗಿ ನಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ಕಾಣುತ್ತೆ. ನೋಡೋಣ ಈ ಸಲ ಪ್ರೆಪ್ಪಲ್ಲಿ ಸ್ವಲ್ಪ ಬೇಗ ಹ್ಯಾಮ್ಸ್ಟ್ರಿಂಗ್ನ ಹೊರಗಡೆ ತೊಗೊಂಬರೋಕೆ ನೋಡೋಣ. ಬಟ್ ಕ್ವಾಡ್ರಸೆಪ್ಸ್ ಮಾತ್ರ ಒಂದು ಸಲ ಕಟಿಂಗ್ಸ್ ಮಾಡಿದರೆ ಆಯ್ತಿದೆ, ಹೋಗಿಲ್ಲ ಅಂತಾವೆ ಎಲ್ಲಿಗೂ. ಅದೇ ಮತ್ತು ಕ್ವಾಡ್ರಸೆಪ್ಸ್ ಮಾತ್ರ
ಒಂದು ಸಲ ಕಟ್ಟಿಂಗ್ ಮಾಡಾದ್ಮೇಲೆ ಮುಗಿದು ಹೋಯ್ತದೆ. ಆ ಶೇಪ್ ಎಲ್ಲಿಗೂ ಹೋಗಲ್ಲ. ಬಟ್ ಅದೇ ಥರ ಮೇಂಟೈನ್ ಮಾಡ್ಬೇಕಾಗುತ್ತೆ ಅದಕ್ಕೂ. ಮತ್ತು ಎರ್ರ ಬಿರಿ ಸಿಕ್ಕಿದ್ದು ತಿಂತ ಹೋದ್ರೆ ಅದು ಹೋಗುತ್ತೆ. ಸಿಕ್ಸ್ ಪ್ಯಾಕ್ ಹೆಂಗೆ ಗುಮ್ ಆಗುತ್ತಲ್ಲ ಅದೇ ಥರ ಹೋಗುತ್ತೆ. ಬಟ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಕಾಂಪಿಟೇಷನ್ ಪ್ರೆಪ್ಸ್ ಮುಗಿದ್ಮೇಲೆ ಸ್ವಲ್ಪ ದಿನ ಒಂದು ಮಂತ್ವರೆಗೂ ಅಂತ ಅಂದ್ರೆ ನಾನು ಏನು ವರ್ಕೌಟ್ ಎಲ್ಲ ಮಾಡ್ತಿಲ್ಲ ಆಯಿತು. ಸರ್ರಿ ತಿಂದಿದ್ದೆ. ಬಟ್ ಅವಾಗೇನು ಅಷ್ಟೊಂದು ಕಾಣ್ತಿಲ್ಲ ಆಯಿತು. ಬಟ್ ಆಮೇಲೆ ಏನು ನನ್ನ ರೋಟೀನಿಗೆ ಬಂದಲ್ಲ. ಸೊ ಆವಾಗಿಂದ ಮತ್ತು ನನ್ನ ಲೆಗ್ಸ್ ಕಂಡೀಷನ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಇವಾಗ ಮಾತ್ರ ನೀವೇ ನೋಡಿದಿರಲ್ಲ ಹೆಂಗೆ ಕಾಣ್ತಿದ್ದಾವೆ ಅಂತೇಳಿ. ಸೊ ಇವತ್ತಿನ ವೀಡಿಯೋ ನೋಡಿ ನಿಮಗೆ ಅನ್ನಿಸ್ತಾ ಅಂತೇಳಿ ಕಮೆಂಟ್ ಮಾಡಿರಿ. ನೋಡೋಣ, ಮನೇಲಿ ಸಿಗೋದಾದ್ರೆ ಸಿಗೋಣ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡೋಣ. ನಮ್ಮ ಊರಲ್ಲಿ ಹೆಂಗೈತೆ ಅಂತಂದ್ರೆ ಎಲ್ಲ ಚೆನ್ನಾಗೈತಿ ಬ್ರೋ. ಬಟ್ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಐತಿ ಇಲ್ಲಿ. ನಮ್ಮ ಮನೇಲಿ 5G ಒಟ್ಟ ಬರೋಲ್ಲ. ಸೊ ಏನಾದ್ರೂ ಇವಾಗ ವೀಡಿಯೋ ಎಡಿಟ್ ಮಾಡ್ಬೇಕಂತ ಅಂದ್ರೆ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ಬೇಕಂತ ಅಂದ್ರೆ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇಲ್ಲಿ ನೋಡಿಲ್ಲಿ ನಾನು ನಮ್ಮ ತಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಅಪ್ಲೋಡ್ ಮಾಡಲಿಕ್ಕೆ ವೀಡಿಯೋ ಇವತ್ತಿಂದ. ಮತ್ತೇನಂತ ಅಂದ್ರೆ ಇಲ್ಲಿ ಇವಾಗ ಏನಾದರೂ ನಾವು ವಾಯ್ಸ್ ಕೊಡ್ಬೇಕಂತ ಇದ್ರು ವೀಡಿಯೋದಲ್ಲಿ ಇಲ್ಲಿಗೆ ಬರ್ಬೇಕಾಗುತ್ತೆ ನಾವು ಮನೆ ಬಿಟ್ಟು. ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ ಒಂದು ಮನೆಯಲ್ಲಿ ಒಂದು ಗಲಾಟೆ ಆಗ್ತಾ ಇರುತ್ತೆ, ಏನಾದರೂ ಮಾತಾಡೋದು ಜೋರಾಗಿ ಕೇಳುತ್ತೆ ವೀಡಿಯೋದಲ್ಲಿ. ಮತ್ತೇನಂತ ಅಂದ್ರೆ ಮನೇಲಿ ಸುಮ್ಕಿದ್ರೂ ಪಕ್ಕದ ಮನೆಯವರು ಮುಂದಿನ ಮನೆಯವರು ಸುಮ್ಕಿರಲ್ಲ. ಎಲ್ಲ ಸುಮ್ಕಿದ್ರೂ ಇಲ್ಲಿ ಕೋಳಿ ನಾಯಿ ಅವು ಸುಮ್ಕಿರಲ್ಲ. ಒಂದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಏನೋ ಒಂದು ವೀಡಿಯೋ ಎಡಿಟ್ ಮಾಡೋದಿರಲಿ, ವೀಡಿಯೋ ಎಡಿಟ್ ಏನೋ ಮಾಡ್ಬೋದು. ಬಟ್ ವೀಡಿಯೋಗೆ ವಾಯ್ಸ್ ಕೊಡೋದಿರಲಿ, ಏನಾದರೂ ವೀಡಿಯೋ ಮಾಡ್ಬೇಕಂತ ಅಂದ್ರೆ ಮಾತಾಡ್ಬೇಕಂತ ಅಂದ್ರೆ ನಮ್ಮ ಮನೆ ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ದೂರ ಬರ್ಬೇಕಾಗುತ್ತೆ. ಮತ್ತು ನೆಟ್ವರ್ಕ್ ಬೇಕಂತಂದ್ರೆ. ಸೊ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಮ ಹೊಲ್ದಾಗ ಒಂದು ಗುಡಿಸ್ಲ ಕಟ್ಟೋಣ ಅಂತೇಳಿ. ನೋಡೋಣ, ನಾಳೆ ನಾಡ್ದು ಕಟ್ತೇನೆ, ಬಿಡಲ್ಲ. ಅದನ್ನೂ ಒಂದು ಗುಡಿಸ್ಲ ಹಾಕಿ ಇಲ್ಲೇ ಎಡಿಟ್ ಎಲ್ಲ ಮಾಡಲಿಕ್ಕೆ ಒಂದು ಸಣ್ಣ ಗುಡಿಸ್ಲ ರೆಡಿ ಮಾಡ್ಬೇಕಂತ ಮಾಡಿದ್ದೇನೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿರಿ. ಸೊ ಇವತ್ತು ಇದೇ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಅಪ್ಲೋಡ್ ಮಾಡಿ ಮನೆಗೆ ಹೋಗಿ ನಾನು ಲಾಸ್ಟ್ ಮೀಲ್ನ ತೊಗೊತೇನೆ. ಮತ್ತು ಸ್ವಲ್ಪ ಕ್ಲೈಂಟ್ಸ್ ಇದ್ದಾರೆ, ಅವರಿಗೆ ಡೈರೆಕ್ಟ್ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡಿ ಮಲ್ಕೊತೇನೆ. ಮತ್ತು ನಾನು ನಿಮಗೆ ನಾಳೆ ಸಿಗ್ತೇನೆ.